ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಈ ವಿಶೇಷ ಸಂಚಿಕೆಗೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಬೇಕು, ಯಶಸ್ವಿಯಾಗಬೇಕು ಎನ್ನುವ ಆಸೆ ಇದ್ದೇ ಇರ್ತದೆ. ಆದರೆ ಆ ಯಶಸ್ಸು ಅಥವಾ ಶ್ರೀಮಂತಿಕೆ ಎನ್ನುವುದು ಕೇವಲ ನಮ್ಮ ಪರಿಶ್ರಮದಿಂದ ಮಾತ್ರವಲ್ಲ, ಆ ಬ್ರಹ್ಮಾಂಡದ ಶಕ್ತಿ ಅಥವಾ ದೇವರ ಆಶೀರ್ವಾದದಿಂದಲೂ ಸಿಗ್ತದೆ. ನೀವು ಗಮನಿಸಿರಬಹುದು, ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟರೂ ನಮಗೆ ಯಶಸ್ಸು ಸಿಗುವುದಿಲ್ಲ. ಆದರೆ ಇನ್ನು ಕೆಲವೊಮ್ಮೆ ನಾವು ಅಂದುಕೊಳ್ಳದ ರೀತಿಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತಾ ಹೋಗ್ತದೆ. ಹಣದ ಹರಿವು ಹೆಚ್ಚಾಗ್ತದೆ, ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಇದು ಹೇಗೆ ಸಾಧ್ಯ? ನಮ್ಮ ಹಿರಿಯರು, ಚಾಣಕ್ಯರು ಮತ್ತು ವೇದ ಪುರಾಣಗಳು ಹೇಳುವ ಪ್ರಕಾರ, ಲಕ್ಷ್ಮೀದೇವಿಯು ಒಬ್ಬರ ಮನೆಗೆ ಪ್ರವೇಶಿಸುವ ಮುನ್ನ ಅಥವಾ ಒಬ್ಬ ವ್ಯಕ್ತಿ ಕೋಟ್ಯಾಧಿಪತಿಯಾಗುವ ಮುನ್ನ ದೇವರು ಅವರಿಗೆ ಕೆಲವು ವಿಶೇಷವಾದ ಸೂಚನೆಗಳನ್ನು ನೀಡ್ತಾನೆ. ಹೌದು ಸ್ನೇಹಿತರೆ, ಮಳೆ ಬರುವ ಮುನ್ನ ಮೋಡಗಳು ಹೇಗೆ ಕವಿಯುತ್ತವೆಯೋ ಹಾಗೆಯೇ ಶ್ರೀಮಂತಿಕೆ ಬರುವ ಮುನ್ನ ದೇವರು ಈ 5 ಸಂಕೇತಗಳನ್ನು ನಮಗೆ ನೀಡ್ತಾನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆ 5 ಅದ್ಭುತ ಸೂಚನೆಗಳು ಯಾವುವು ಮತ್ತು ಅವು ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ನೀವು ಮುಂದೇನು ಮಾಡಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋ ಸುಮಾರು 20 ನಿಮಿಷಗಳ ಕಾಲ ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇ ಸೂಚನೆ, ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಅನಿರೀಕ್ಷಿತ ಶಾಂತಿ ಮತ್ತು ತೃಪ್ತಿ. ಸ್ನೇಹಿತರೆ, ಇದು ಬಹಳ ಮುಖ್ಯವಾದ ಸಂಕೇತ. ಸಾಮಾನ್ಯವಾಗಿ ಮನುಷ್ಯನಿಗೆ ಹಣದ ಅವಶ್ಯಕತೆ ಇದ್ದಾಗ ಅವನು ತುಂಬಾನೇ ಆತಂಕದಲ್ಲಿರ್ತಾನೆ. ನಾಳೆ ಏನಾಗುತ್ತೋ, ಸಾಲ ತೀರಿಸೋದು ಹೇಗೆ, ಜೀವನ ನಡೆಸುವುದು ಹೇಗೆ ಎಂಬ ಚಿಂತೆಗಳು ಅವನನ್ನು ರಾತ್ರಿ ನಿದ್ದೆ ಮಾಡಲು ಬಿಡುವುದಿಲ್ಲ. ಆದರೆ ಯಾವಾಗ ನಿಮ್ಮ ಕೆಟ್ಟ ಸಮಯ ಮುಗಿದು ನಿಮ್ಮ ಜೀವನಕ್ಕೆ ಶ್ರೀಮಂತಿಕೆ ಬರುವ ಸಮಯ ಹತ್ತಿರವಾಗುತ್ತದೆಯೋ ಆಗ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸು ಶಾಂತವಾಗಲು ಪ್ರಾರಂಭಿಸುತ್ತದೆ. ನಿಮಗೆ ಗೊತ್ತಿಲ್ಲದಂತೆಯೇ ಒಂದು ವಿಚಿತ್ರವಾದ ಧೈರ್ಯ ನಿಮ್ಮೊಳಗೆ ಬರ್ತದೆ. ನಿನ್ನೆಯವರೆಗೂ ಇದ್ದ ಆತಂಕ, ಭಯ, ಗೊಂದಲಗಳು ಮಾಯವಾಗಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎನ್ನುವ ಭರವಸೆ ಮೂಡುತ್ತದೆ. ಬ್ರಹ್ಮಾಂಡದ ನಿಯಮವೇನೆಂದರೆ, ಯಾವುದು ಖಾಲಿಯಾಟಿರುತ್ತದೆಯೋ ಅಲ್ಲಿ ಮಾತ್ರ ತುಂಬಲು ಸಾಧ್ಯ. ನಿಮ್ಮ ಮನಸ್ಸು ಗೊಂದಲಗಳಿಂದ ತುಂಬಿದ್ರೆ ಅಲ್ಲಿ ಹೊಸ ಐಡಿಯಾಗಳು ಅಥವಾ ಲಕ್ಷ್ಮೀ ನೆಲೆಸಲು ಜಾಗವಿರುವುದಿಲ್ಲ. ಆದ್ದರಿಂದ ದೇವರು ನಿಮಗೆ ಸಂಪತ್ತನ್ನು ನೀಡುವ ಮುನ್ನ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತಾನೆ. ನಿಮಗೆ ಕೋಪ ಕಡಿಮೆಯಾಗ್ತದೆ. ಚಿಕ್ಕಪುಟ್ಟ ವಿಷಯಗಳಿಗೆ ಜಗಳ ಆಡುವುದನ್ನು ನೀವು ನಿಲ್ಲಿಸುತ್ತೀರಿ. ಬೇರೆಯವರು ನಿಮ್ಮ ಬಗ್ಗೆ ಏನೇ ಅಂದ್ರೂ ನೀವು ತಲೆಕೆಡಿಸಿಕೊಳ್ಳುವುದಿಲ್ಲ. ನಿಮಗೆ ಈ ಅನುಭವ ಆಗ್ತಿದೆಯೇ? ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮನ್ನು ದೊಡ್ಡ ಮಟ್ಟದ ಯಶಸ್ಸಿಗೆ ತಯಾರು ಮಾಡುತ್ತಿದ್ದಾನೆ. ನೀವು ಮಾನಸಿಕವಾಗಿ ಎಷ್ಟು ಸ್ಥಿರವಾಗಿರುತ್ತೀರೋ ಅಷ್ಟೇ ವೇಗವಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಎರಡನೇ ಸೂಚನೆ, ನಿಮ್ಮ ಸುತ್ತಮುತ್ತಲಿನ ಜನರ ನಡವಳಿಕೆಯಲ್ಲಿ ಬದಲಾವಣೆ ಮತ್ತು ಋಣಾತ್ಮಕ ವ್ಯಕ್ತಿಗಳ ನಿರ್ಗಮನ. ಸ್ನೇಹಿತರೆ, ನೀವು ಶ್ರೀಮಂತರಾಗುವ ಮುನ್ನ ದೇವರು ನಿಮ್ಮ ಜೀವನದಿಂದ ಕೆಲವು ಜನರನ್ನು ದೂರ ಮಾಡ್ತಾನೆ. ಇದು ಕೇಳಲು ಸ್ವಲ್ಪ ಕಷ್ಟವೆನಿಸಬಹುದು, ಆದರೆ ಇದು ಸತ್ಯ. ನಮ್ಮ ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಪ್ರಗತಿಗೆ ಅಡ್ಡಿಯಾಗುವುದು ಅವನ ಸುತ್ತಮುತ್ತಲಿರುವ ನಕಾರಾತ್ಮಕ ಜನರು, ಅಂದ್ರೆ ನೆಗೆಟಿವ್ ಪೀಪಲ್. ಯಾವಾಗ ನಿಮ್ಮ ಅದೃಷ್ಟ ಬದಲಾಗುವ ಸಮಯ ಬರುತ್ತದೆಯೋ ಆಗ ನಿಮ್ಮ ಜೀವನದಲ್ಲಿರುವ ಮೋಸಗಾರರು, ನಿಮ್ಮನ್ನು ಕೇವಲ ಬಳಸಿಕೊಳ್ಳುವವರು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಜನರು ತಾವಾಗಿಯೇ ನಿಮ್ಮಿಂದ ದೂರವಾಗ್ತಾರೆ. ಅವರ ನಿಜ ಬಣ್ಣ ಬಯಲಾಗ್ತದೆ. ನಿಮ್ಮ ಜೊತೆ ತುಂಬಾ ಆಪ್ತರಾಗಿದ್ದವರು ಕಾರಣವಿಲ್ಲದೆ ಜಗಳವಾಡಿ ದೂರ ಹೋಗಬಹುದು. ಆಗ ನಿಮಗೆ ತುಂಬಾ ನೋವಾಗಬಹುದು. ನಾನು ಇವರನ್ನು ಇಷ್ಟೊಂದು ನಂಬಿದ್ದೇನಲ್ಲ, ದೇವರು ಯಾಕೆ ಹೀಗೆ ಮಾಡಿದ ಎಂದು ನೀವು ಅಂದುಕೊಳ್ಳಬಹುದು. ಆದರೆ ನೆನಪಿಡಿ, ಒಂದು ಹಳೆಯ ಕಟ್ಟಡವನ್ನು ಕೆಡವದೆ ಅಲ್ಲಿ ಹೊಸ ಅರಮನೆಯನ್ನು ಕಟ್ಟಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿರುವ ನಕಲಿ ಜನರನ್ನು ಹೊರಗೆ ಹಾಕದೆ ದೇವರು ನಿಮಗೆ ಒಳ್ಳೆಯ ಜನರನ್ನು ಪರಿಚಯಿಸುವುದಿಲ್ಲ. ಇದರ ಜೊತೆಗೆ ಇನ್ನೊಂದು ಬದಲಾವಣೆಯಾಗ್ತದೆ. ನಿಮಗೆ ತಿಳಿಯದಂತೆಯೇ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿರುವ ಬುದ್ಧಿವಂತ ಮತ್ತು ಶ್ರೀಮಂತ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಗಲು ಪ್ರಾರಂಭವಾಗ್ತದೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಿಮಗೆ ಸಹಾಯ ಮಾಡಬಹುದು, ಅಥವಾ ಬಿಸ್ನೆಸ್ ಬಗ್ಗೆ, ಹಣಕಾಸಿನ ಬಗ್ಗೆ ನಿಮಗೆ ಒಳ್ಳೆಯ ಸಲಹೆ ನೀಡಬಹುದು. ಚಾಣಕ್ಯ ನೀತಿ ಹೇಳುವಂತೆ, ಒಬ್ಬ ವ್ಯಕ್ತಿ ಯಾರ ಜೊತೆ ಸಮಯ ಕಳೆಯುತ್ತಾನೋ ಅವನು ಅದೇ ರೀತಿ ಆಗ್ತಾನೆ. ಆದ್ದರಿಂದ ನಿಮ್ಮ ಹಳೆಯ ಗೆಳೆಯರು ದೂರವಾಗಿ ಹೊಸ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಎಂದ್ರೆ ಅದು ದೇವರು ನೀಡುತ್ತಿರುವ ಸ್ಪಷ್ಟ ಸೂಚನೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗುವ ಸಮಯ ಬಂದಿದೆ ಎಂದು ಅರ್ಥ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ.
ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. 3ನೇ ಸೂಚನೆ: ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವುದು ಮತ್ತು ಕನಸುಗಳ ಸಂಕೇತ. ಸ್ನೇಹಿತರೆ, ಇದು ತುಂಬಾ ಆಧ್ಯಾತ್ಮಿಕವಾದ ವಿಷಯ. ನಮ್ಮ ಪುರಾಣಗಳಲ್ಲಿ ಕನಸುಗಳಿಗೆ ವಿಶೇಷವಾದ ಸ್ಥಾನವಿದೆ. ನೀವು ಶ್ರೀಮಂತರಾಗುವ ಮುನ್ನ ಅಥವಾ ನಿಮಗೆ ದೊಡ್ಡ ಮಟ್ಟದ ಹಣ ಸಿಗುವ ಮುನ್ನ ನಿಮ್ಮ ನಿದ್ದೆಯ ಸಮಯಗಳಲ್ಲಿ ಬದಲಾವಣೆಗಳಾಗ್ತವೆ. ವಿಶೇಷವಾಗಿ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆಯ ಮಧ್ಯೆ, ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ದೆ ತಾನಾಗಿಯೇ ಒಡೆಯುತ್ತವೆ. ಯಾವುದೇ ಅಲಾರ್ಮ್ ಇಲ್ಲದೆ, ಯಾರೂ ಎಬ್ಬಿಸದೆ ನೀವು ಫ್ರೆಶ್ ಆಗಿ ಎಚ್ಚಲಗೊಳ್ತೀರಿ. ಈ ಸಮಯವನ್ನು ದೈವಿಕ ಸಮಯ ಎಂದು ಕರೆಯಲಾಗ್ತದೆ. ಈ ಸಮಯದಲ್ಲಿ ದೇವತೆಗಳು ಸಂಚರಿಸುವ ಸಮಯ. ಈ ಸಮಯದಲ್ಲಿ ಯಾರು ಎಚ್ಚರವಾಗಿರುತ್ತಾರೋ ಅವರ ಸಂಕಲ್ಪಗಳು ಮತ್ತು ಆಸೆಗಳು ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪುತ್ತವೆ. ದೇವರು ನಿಮಗೆ ಈ ಸಮಯದಲ್ಲಿ ಎಚ್ಚರವಾಗುವ ಶಕ್ತಿ ನೀಡುತ್ತಿದ್ದಾನೆ ಎಂದರೆ ಅವನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದರ್ಥ. ಅಷ್ಟೇ ಅಲ್ಲದೆ ನಿಮಗೆ ಬೀಳುವ ಕನಸುಗಳಲ್ಲಿಯೂ ಕೆಲವು ಸಂಕೇತಗಳು ಸಿಗ್ತವೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮಗೆ ಕನಸಿನಲ್ಲಿ ಹರಿಯುವ ನೀರು, ನದಿ ಅಥವಾ ಸಮುದ್ರ ಕಂಡರೆ ಅದು ಹಣದ ಹರಿವಿನ ಸಂಕೇತ. ಕನಸಿನಲ್ಲಿ ಹಸಿರು ಗಿಡಗಳು, ಧಾನ್ಯದ ರಾಶಿ ಅಥವಾ ಹಾಲು ಕಂಡರೆ ಅದು ಸಮೃದ್ಧಿಯ ಸಂಕೇತ. ಅಕಸ್ಮಾತ್ತಾಗಿ ಕನಸಿನಲ್ಲಿ ಹಾವುಗಳು, ಅದರಲ್ಲೂ ಬಿಳಿ ಹಾವು ಅಥವಾ ಹಾವಿನ ಹೆಡೆ ಕಂಡರೆ ಅದು ಗುಪ್ತನಿಧಿ ಅಥವಾ ಹಠಾತ್ ಧನಲಾಭ ಎಂದು ಹೇಳಲಾಗ್ತದೆ. ದೇವಸ್ಥಾನಕ್ಕೆ ಹೋಗುವುದು ಅಥವಾ ದೇವರ ದರ್ಶನ ಮಾಡುವುದು, ಅದರಲ್ಲೂ ಶಂಖದ ಶಬ್ದ ಕೇಳಿಸುವುದು ಶುಭ ಲಕ್ಷಣ. ಈ ರೀತಿಯ ಕನಸುಗಳು ನಿಮಗೆ ಪದೇ ಪದೇ ಬೀಳ್ತಿದ್ರೆ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗ್ತಿದ್ರೆ ಖಂಡಿತವಾಗಿಯೂ ನಿಮ್ಮ ದಾರಿದ್ರ್ಯ ಕಳೆಯುವ ಸಮಯ ಬಂದಿದೆ. ಇದನ್ನು ಕಡೆಗಣಿಸಬೇಡಿ. ಆ ಸಮಯದಲ್ಲಿ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಗುರಿಗಳ ಬಗ್ಗೆ ಯೋಚಿಸಿ. 4ನೆಯ ಸೂಚನೆ: ದಾನ ಮಾಡುವ ಮನಸ್ಸು ಮತ್ತು ಇತರರಿಗೆ ಸಹಾಯ ಮಾಡುವ ಹಂಬಲ. ಸ್ನೇಹಿತರೆ, ಇದು ವಿಚಿತ್ರವಾಗಿ ಅನಿಸಬಹುದು. ಸಾಮಾನ್ಯವಾಗಿ ನಮ್ಮ ಹತ್ತಿರ ಹಣ ಇಲ್ಲದಿದ್ದಾಗ ನಾವು ಖರ್ಚು ಮಾಡಲು ಭಯಪಡುತ್ತೇವೆ. ಆದರೆ ದೇವರು ನಿಮಗೆ ಐಶ್ವರ್ಯ ನೀಡುವ ಮುನ್ನ ನಿಮ್ಮ ಮನಸ್ಸನ್ನು ಎಷ್ಟು ಉದಾರವಾಗಿಸುತ್ತಾನೆಂದರೆ, ನಿಮ್ಮ ಕಿಸೆಯಲ್ಲಿ ಹಣ ಇಲ್ಲದಿದ್ದರೂ ಬೇರೆಯವರಿಗೆ ಸಹಾಯ ಮಾಡಬೇಕು ಎನ್ನುವ ತುಡಿತ ನಿಮ್ಮಲ್ಲಿ ಉಂಟಾಗುತ್ತದೆ. ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಹಸಿದವರು ಕಂಡರೆ ಅವರಿಗೆ ಊಟ ಕೊಡಿಸಬೇಕು ಎನಿಸುತ್ತದೆ. ಪ್ರಾಣಿಪಕ್ಷಿಗಳಿಗೆ ಆಹಾರ ನೀಡಬೇಕು ಎನಿಸುತ್ತದೆ. ದೇವಸ್ಥಾನಗಳಿಗೆ ಅಥವಾ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಎನಿಸುತ್ತದೆ. ಇದು ಯಾಕೆ ಆಗುತ್ತದೆ ಗೊತ್ತಾ? ಪ್ರಕೃತಿಯ ನಿಯಮ ಏನೆಂದರೆ, ನೀವು ಏನನ್ನು ಕೊಡುತ್ತೀರೋ ಅದು 10 ಪಟ್ಟು ಹೆಚ್ಚಾಗಿ ನಿಮಗೆ ವಾಪಸ್ ಬರುತ್ತದೆ. ದೇವರು ನಿಮಗೆ ಸಂಪತ್ತನ್ನು ನೀಡುವ ಮೊದಲು ನೀವು ಆ ಸಂಪತ್ತನ್ನು ಪಡೆಯಲು ಅರ್ಹರೇ ಎಂದು ಪರೀಕ್ಷೆ ಮಾಡುತ್ತಾನೆ. ನಿಮ್ಮಲ್ಲಿರುವ ಸ್ವಾರ್ಥ ಹೋಗಲಾಡಿಸಿ ತ್ಯಾಗ ಮನೋಭಾವವನ್ನು ತುಂಬುತ್ತಾನೆ. ಯಾವಾಗ ನಿಮ್ಮ ಮನಸ್ಸು ನನಗೇ ಬೇಕು ಎನ್ನುವುದನ್ನು ಬಿಟ್ಟು ನಾನು ಕೊಡಬೇಕು ಎಂಬ ಸ್ಥಿತಿಗೆ ಬರುತ್ತದೆಯೋ ಆಗ ನೀವು ಬ್ರಹ್ಮಾಂಡದ ಶಕ್ತಿಯ ಜೊತೆ ಒಂದಾಗುತ್ತೀರಿ. ಲಕ್ಷ್ಮೀದೇವಿಯು ತ್ಯಾಗ ಇರುವ ಕಡೆ ಮತ್ತು ಧರ್ಮ ಇರುವ ಕಡೆ ಮಾತ್ರ ನೆಲೆಸುತ್ತಾಳೆ. ಆದ್ದರಿಂದ ನಿಮಗೆ ಇದ್ದಕ್ಕಿದ್ದಂತೆ ದಾನಧರ್ಮ ಮಾಡುವ ಆಸೆ ಹೆಚ್ಚಾದರೆ, ನಿಮ್ಮ ಬಳಿ ಕಡಿಮೆ ಹಣವಿದ್ದರೂ ಅದನ್ನು ಹಂಚಿ ತಿನ್ನುವ ಗುಣ ಬಂದರೆ ಸಂತೋಷಪಡಿ. ನೀವು ಶ್ರೀಮಂತರಾಗುವ ದಾರಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೀರಿ. ದೇವರು ನಿಮ್ಮ ಪಾತ್ರೆ ಖಾಲಿಯಾದಷ್ಟು ಅದನ್ನು ಮತ್ತೆ ಮತ್ತೆ ತುಂಬಿಸಲು ಕಾಯುತ್ತಿದ್ದಾನೆ. 5ನೆಯೋ ಮತ್ತು ಅತ್ಯಂತ ಮುಖ್ಯವಾದ ಸೂಚನೆ: ಅನಿರೀಕ್ಷಿತ ಕಷ್ಟಗಳು ಮತ್ತು ಪರೀಕ್ಷೆಗಳು. ಹೌದು, ನೀವು ಕೇಳಿದ್ದು ನಿಜ. ಇದು ಸ್ವಲ್ಪ ಗೊಂದಲದ ವಿಷಯ. ಒಳ್ಳೆಯ ಸಮಯ ಬರುವ ಮುನ್ನ ಕೆಟ್ಟ ಸಮಯ ತನ್ನ ಉತ್ತುಂಗಕ್ಕೆ ಹೋಗುತ್ತದೆ. ಇದನ್ನು ದ ಡಾರ್ಕೆಸ್ಟ್ ಹವರ್ ಈಸ್ ಜಸ್ಟ್ ಬಿಫೋರ್ ದ ಡಾನ್ ಎಂದು ಕರೆಯುತ್ತಾರೆ. ಅಂದರೆ ಸೂರ್ಯ ಹುಟ್ಟುವ ಮುನ್ನ ಕತ್ತಲೆ ದಟ್ಟವಾಗಿರುತ್ತದೆ. ನೀವು ಗಮನಿಸಿರಬಹುದು, ಬಾಣವನ್ನು ಮುಂದೆ ಬಿಡುವ ಮುನ್ನ ಅದನ್ನು ಬಲವಾಗಿ ಹಿಂದಕ್ಕೆ ಎಳೆಯಬೇಕಾಗುತ್ತದೆ.
ಹಾಗೆಯೇ ದೇವರು ನಿಮ್ಮನ್ನು ತುಂಬಾ ಎತ್ತರಕ್ಕೆ ಕೊಂಡೊಯ್ಯುವ ಮುನ್ನ ನಿಮ್ಮನ್ನು ಜೀವನದ ಕಷ್ಟಗಳಲ್ಲಿ ಹಿಂದಕ್ಕೆ ಎಳೆಯುತ್ತಾನೆ. ಶ್ರೀಮಂತಿಕೆ ಬರುವ ಸ್ವಲ್ಪ ಸಮಯದ ಮೊದಲು ನಿಮ್ಮ ಜೀವನದಲ್ಲಿ ಎಲ್ಲವೂ ತಲೆಕೆಳಗಾಗಬಹುದು. ಬಿಸ್ನೆಸ್ನಲ್ಲಿ ಲಾಸ್ ಆಗಬಹುದು, ಕೆಲಸ ಹೋಗಬಹುದು, ಅಥವಾ ಮನೆಯಲ್ಲಿ ಸಮಸ್ಯೆಗಳು ಬರಬಹುದು. ನೀವು ಅಂದುಕೊಂಡಿದ್ದು ಯಾವುದೂ ನಡೆಯದೇ ಇರಬಹುದು. ಅನೇಕರು ಈ ಹಂತದಲ್ಲಿ ಸೋತು ಹೋಗುತ್ತಾರೆ. ನನ್ನ ಹಣೆಬರಹವೇ ಇಷ್ಟು ಎಂದು ಪ್ರಯತ್ನ ಬಿಟ್ಟುಬಿಡುತ್ತಾರೆ. ಆದರೆ ಯಾರು ಈ ಪರೀಕ್ಷೆಯನ್ನು ಗೆಲ್ಲುತ್ತಾರೋ ಅವರಿಗೆ ಕಾದಿರುವುದು ರಾಜಯೋಗ. ಈ ಕಷ್ಟಗಳು ಯಾಕೆ ಬರುತ್ತವೆ? ಏಕೆಂದರೆ ದೇವರು ನಿಮ್ಮನ್ನು ಬಲಶಾಲಿ ಮಾಡುತ್ತಿದ್ದಾನೆ. ಬರುವ ಸಂಪತ್ತನ್ನು ನಿಭಾಯಿಸಲು ನಿಮಗೆ ಶಕ್ತಿ ಬೇಕು, ಅನುಭವ ಬೇಕು. ಆ ಅನುಭವವನ್ನು ದೇವರು ಈ ಕಷ್ಟಗಳ ಮೂಲಕ ಕಲಿಸುತ್ತಾನೆ. ಚಿನ್ನವನ್ನು ಆಭರಣ ಮಾಡುವ ಮುನ್ನ ಅದನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ. ಹಾಗೆಯೇ ನಿಮ್ಮನ್ನು ಪರಿಶುದ್ಧ ಮಾಡಲು ಈ ಕಷ್ಟಗಳು ಬರುತ್ತವೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ತುಂಬಾ ಕಷ್ಟದ ಸಮಯ ನಡೆಯುತ್ತಿದೆಯೇ? ಎಲ್ಲಾ ಕಡೆಗಳಿಂದಲೂ ದಾರಿಗಳು ಮುಚ್ಚಿದಂತೆ ಅನಿಸುತ್ತಿದೆಯೇ? ಚಿಂತಿಸಬೇಡಿ, ಇದು ಕೊನೆಯಲ್ಲ, ಇದು ಆರಂಭ. ದೊಡ್ಡ ಸುನಾಮಿ ಬರುವ ಮುನ್ನ ಸಮುದ್ರದ ಅಲೆಗಳು ಶಾಂತವಾಗುತ್ತವೆ ಅಥವಾ ಹಿಂದಕ್ಕೆ ಸರಿಯುತ್ತವೆ. ಈ ಸಮಯದಲ್ಲಿ ನೀವು ಮಾಡಬೇಕಾದಿಷ್ಟೇ: ತಾಳ್ಮೆ ಕಳೆದುಕೊಳ್ಳಬೇಡಿ, ದೇವರ ಮೇಲಿನ ನಂಬಿಕೆ ಬಿಡಬೇಡಿ, ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಏಕೆಂದರೆ ಈ ಕಷ್ಟದ ಗೋಡೆಯ ಆಚೆಕಡೆ ದೊಡ್ಡ ನಿಧಿ ನಿಮಗಾಗಿ ಕಾಯುತ್ತಿದೆ. ಮುಕ್ತಾಯ ಮತ್ತು ಸಲಹೆಗಳು. ಸ್ನೇಹಿತರೆ, ನಾವು ಚರ್ಚಿಸಿದ ಈ 5 ಸೂಚನೆಗಳಲ್ಲಿ ಒಂದೇ ಒಂದು ಸೂಚನೆ ನಿಮಗೆ ಕಂಡುಬಂದರೂ ನೀವು ಅದೃಷ್ಟವಂತರು. ಮನಸ್ಸಿನಲ್ಲಿ ಅನಿರೀಕ್ಷಿತ ಶಾಂತಿ, ನಕಲಿ ಜನರ ನಿರ್ಗಮನ, ಬ್ರಹ್ಮ ಮುಹೂರ್ತದ ಎಚ್ಚರ ಮತ್ತು ಕನಸುಗಳು, ದಾನ ಮಾಡುವ ಉದಾರ ಮನಸ್ಸು, ಕಷ್ಟಗಳ ಮೂಲಕ ನಡೆಯುವ ಪರೀಕ್ಷೆ. ಈ ಸೂಚನೆಗಳು ಸಿಕ್ಕಾಗ ನೀವು ಸುಮ್ಮನೆ ಕೂರಬಾರದು. ನಿಮ್ಮ ಪರಿಶ್ರಮವನ್ನು ದುಪ್ಪಟ್ಟು ಮಾಡಬೇಕು. ಸಮಯದ ಬೆಲೆಯನ್ನು ಅರಿತುಕೊಳ್ಳಬೇಕು. ಯಾವಾಗ ಅವಕಾಶಗಳು ಬಾಗಿಲು ಬಡಿಯುತ್ತವೆಯೋ ಆಗ ಅದನ್ನು 2 ಕೈಗಳಿಂದ ಬಾಚಿಕೊಳ್ಳಬೇಕು. ಶ್ರೀಮಂತಿಕೆ ಎಂಬುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು ಒಂದು ಮನಸ್ಥಿತಿ. ಯಾವಾಗ ನೀವು ಒಳಗಿನಿಂದ ಶ್ರೀಮಂತರಾಗುತ್ತೀರೋ ಹೊರಗಿನ ಜಗತ್ತಿನಲ್ಲಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ದೇವರು ಪ್ರತಿಯೊಬ್ಬರಿಗೂ ಅವಕಾಶ ನೀಡುತ್ತಾನೆ, ಆದರೆ ಕೆಲವರು ಮಾತ್ರ ಅದನ್ನು ಗುರುತಿಸುತ್ತಾರೆ. ಇವತ್ತಿನ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಗಮನಿಸಿ. ನಿಮಗೆ ಈ ಸೂಚನೆಗಳು ಅನುಭವಕ್ಕೆ ಬರುತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಎಂದು ಟೈಪ್ ಮಾಡಿ, ಅಥವಾ ನಾನು ಶ್ರೀಮಂತನಾಗುತ್ತೇನೆ ಎಂದು ಬರೆಯಿರಿ. ನಿಮ್ಮ ಪಾಸಿಟಿವ್ ಮಾತುಗಳೇ ನಿಮ್ಮ ಮಂತ್ರವಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾರಿಗೊತ್ತು, ಈ ವಿಡಿಯೋ ಅವರ ಜೀವನದಲ್ಲೂ ಬದಲಾವಣೆ ತರಬಹುದು. ಇಂತಹದೇ ರೋಚಕ ಮತ್ತು ಜೀವನ ಬದಲಾಯಿಸುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಗತಾಯಿರಿ, ಗೆಲ್ಲುತ್ತಾಯಿರಿ. ವಂದನೆಗಳು.